ಸಲುವಾಗಿ ಬಂದಿದ್ದೆವು. ಆ ಕ್ಷೇತ್ರ ಭೇಟಿ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಬೆಳೆಗಳು ಹೇಗೆ ಮಾಡಬೇಕು ಮತ್ತು ಭಾಳಷ್ಟು ಜನರು ಏನು ಮಾಡ್ತಾರೆ ಬೆಳೆಗಳು ಮಾಡ್ತಾರೆ, ಆದ್ರೆ ಭಾಳಷ್ಟು ಜನರು ರೈತರು ಏನಪ್ಪಾ ಅಂದ್ರೆ ಹಾನಿ ಒಳಗೆ ಹರ. ಆದ್ರೆ ನಮ್ಮದು ಅಶೋಕ ಹತ್ತೂರು ಅಣ್ಣವ್ರು ಏನಪ್ಪಾ ಅಂತ ತಿಳ್ಕೊಂಡ್ರೆ ಇಲ್ಲಿ ನುಗ್ಗಿ ಫಡ ಮಾಡ್ಯಾರ, ಆಮೇಲೆ ದ್ರಾಕ್ಷಿ ಫಡ ಮಾಡ್ಯಾರ, ಅನೇಕ ಏನಪ್ಪಾ ಅಂತ ತಿಳ್ಕೊಂಡ್ರೆ ಬೆಳೆಗಳು ಅಂದ್ರೆ ಹಣ್ಣಿನ ಬೆಳೆಗಳದ್ದು ಒಂದು ಏನು ಮಾಡ್ಯಾರ ತೋಟ ಮಾಡ್ಯಾರ. ಅದ್ರದ್ದು ಅವರು ಫೈದಾದ ಉತ್ಪನ್ನ ಹೆಂಗೆ ಮಾಡ್ಲಕತ್ತಾರ ಅವ್ರದಂತೂ ಕೇಳ್ಕೊಂಡು. ನಮಸ್ಕಾರ ಹತ್ತೂರು ಅಣ್ಣವ್ರು. ನಮಸ್ಕಾರ. ಮತ್ತು ಇವು ಇಷ್ಟೆಲ್ಲ ಫಡ ಮಾಡಿರಿ ನೀವು, ಮತ್ತು ಇದ್ರಿಂದ ನಿಮಗೆ ಲಾಭದಾಯಕವಾಗಿ ಮಾಡಿರಿ ನೀವು. ಲಾಭದಾಯಕ ಆಗ್ಲಿಕ್ಕೆ ಏನು ಕಾರಣ ಅದ ಮತ್ತು ಏನು ಅದ್ರದ್ದು ಸೀಕ್ರೆಟ್ ಅಂದ್ರೆ ಏನತ್ತೀರಿ ಅದಕ್ಕೆ ನಮ್ಗೆ ಜನ ಹೇಳಿದ್ರಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೇನ್ರಿ ನಮ್ಮದು ಸರ್ಗಳಿಗೇನ್ರಿ ಅದ್ರದ್ದು ಫಾಯ್ದಾ ಆಯ್ತು. ಅಂದ್ರೆ ಭಾಳ ಮಂದಿ ರೈತರು ಏನು ಮಾಡ್ತಾರೆ ಬೆಳೆಗಳು ಮಾಡ್ತಾರೆ, ಹಣ್ಣಿನ ಬೆಳೆ ಮಾಡ್ತಾರೆ, ಅದ್ರದ್ದು ನಮ್ಗೆ ತೋಟನೇ ಅದ ಅಂದ್ರೆ ಹಾನಿನೇ ತಿಳ್ಕೊಂಡು ಹೇಳ್ತಾರೆ. ಮತ್ತು ನಿಮ್ದು ಏನು ರಹಸ್ಯ ಅದಕ್ಕೆ ನೀವು ಎಲ್ಲ ಬೆಳೆಗಳದೊಳಗೆ ಏನಪ್ಪ ಅಂದ್ರೆ ಪ್ರಾಫಿಟ್ ಅಂದ್ರೆ ಲಾಭದೊಳಗೆ ಇದ್ದೀರಿ ಅಂತ ತಿಳ್ಕೊಂಡು. ಹೆಂಗೆ ರೀ ಅನ್ನೋದು ನಾವು ಸ್ಟಾರ್ಟ್ ಹಿಡಿದು ಸಿರುವಿನ ಭೂಮಿ ಹಿಡ್ಕೊಂಡು ಅದಕ್ಕೆ ತಯಾರು ಮಾಡ್ಕೋತು ಬರೋಬರಿ ಅಂದ್ರೆ ಭೂಮಿ ಹಿಡ್ಕೊಂಡು ಅದಕ್ಕೆ ತಯಾರು ಮಾಡ್ಕೊಂಡು ಅದಕ್ಕೆ ಭೂಮಿ ಶಕ್ತಿ ಕೊಟ್ಟು ಆ ಗಿಡಕ್ಕೆ ತೊಗೊಂಡು ಬರೋಬರಿ ಆ ಗಿಡದಿಂದ ಫಳಕ್ಕೆ ತೊಗೊಂಡು ಹಂಗೆ ತಯಾರು ಮಾಡ್ಕೋತು. ಅಂದ್ರೆ ಪೈಲ ಭೂಮಿಗೆ ತಾಕತ್ ಕೊಡಬೇಕು, ಆ ನಂತರ ಅದು ಏನದ ಹಣ್ಣಿನ ಮೂಲಕ ನಿಮ್ಗೆ ಲಾಭ ಬರ್ತದೆ. ಇದು ನಿಮ್ದು ಉದ್ದೇಶ. ಈಗ ಇದ್ರೊಳಗೆ ಎಷ್ಟು ಎಕರೆ ಇದ್ರಿ? ಇದು 14 ಎಕರೆ ಹೊಲ ಅದ್ರಿ. 14 ಎಕರೆ ಹೊಲ, 2 ಎಕರೆ ದ್ರಾಕ್ಷಿ, 10 ಎಕರೆ ನುಗ್ಗಿ, 2 ಎಕರೆ ಬಾಳೆ. 2 ಎಕರೆ ಬಾಳೆ. ಠೀಕ್. ಮತ್ತು ಇದು ನುಗ್ಗಿದು ಯಾವಾಗ ಇದು ಕಟಾವು ಮಾಡಿರಿ? ಇದು ಕಟಾವು ಜನವರಿ 2 ತಾರೀಕು ಹಿಡಿದು ಕಟಾವು ಚಾಲು ಐತಿ. ಜನವರಿ 2 ತಾರೀಕು ಅಂದ್ರೆ ಈಗ ಚಾಲು ಅದ್ರೆ ಹಂಗೆ ಯಾವ್ಯಾವ್ದು ಊರಿಗೆ ಹಚ್ಕೊಡ್ತೀರಿ? ಇದು ಇಲ್ಲಿ ಎಕ್ಸ್ಪೋರ್ಟ್ ಹೋಗುತ್ತೆ. ಎಲ್ಲಿಗೆ ಹೋಗ್ತಾರೆ? ಇದು ಹೊರಗಿನ ಇಲ್ಲಿದು ಜಾಗಿನ ಮೇಲೆ ಖರೀದಿ ಮಾಡಿಕೊಂಡು ನಡುವಿನ ವ್ಯಾಪಾರ ಎಕ್ಸ್ಪೋರ್ಟ್ ಮಾಡ್ಲಕತ್ತಾರ. ಅಂದ್ರೆ ಯಾಕಡೆ ಅವ್ರವ್ರು ಹೋಯ್ತಾರೆ, ಇಲ್ಲಿ ಬಂದೇ ಹೋಯ್ತಾರೆ. ಮತ್ತು ದ್ರಾಕ್ಷಿ ಹೆಂಗೆ? ದ್ರಾಕ್ಷಿ ಹಿಂಗೆ ರೀ, ತಳಗಿನ ಭೂಮಿ ಹಿಡ್ಕೊಂಡು ಗಿಡ ಹಿಡ್ಕೊಂಡು ಅದಕ್ಕೆ ಇದು ಭೀ ನೀವು ಇಲ್ಲೇ ಬಂದು ಹೋಯ್ತಾರೇನು ರೀ? ನೀವು ಎಲ್ಲ ಇಲ್ಲೇ ರೀ, ಇಲ್ಲೇ ಬಂದು ಹೋಯ್ತಾರೆ. ಇಲ್ಲೇ ಬಂದು ಏನು ಹಣ್ಣೆ ಮಾಡ್ತೀರಿ ಈಗ ಈ 2-3 ವರ್ಷದಿಂದ ಹಣ್ಣಿಂದು ಚಲೋ ಐತೆ ಅಂತೇಳಿ ಹಣ್ಣೆ ಮಾರಿದ್ದೀವಿ ರೀ. ಈ ವರ್ಷ ಬೇದಾನದ ಚಲೋ ಮತ್ತೇಳಿ ಮನಿಕೆ ಮಾಡಿದ್ದೀವಿ. ಮತ್ತು ನಡು ಹಂಗೆ ಚಿಕ್ಕು ಹಚ್ಚಿರಿ, ಹಚ್ಚಿರಿ ಎಲ್ಲ ಇದು ತಿನ್ನಿಂಗ ಏನು ಸ್ಪ್ರೇ ಮಾಡಿರಿ ಗಾಣಿ ಕಮ್ಮಿ ಆಗೋ ಸಲಕ್ ಸೈಜ್ ಬರೋ ಸ್ಪ್ರೇ ಬಿ ಇರ್ತದೆ ರೀ, ಕೈಲಿ ತಿನ್ನಿ ಬಿ ಮಾಡ್ಬೇಕು. ಮತ್ತು ಇದು ದ್ರಾಕ್ಷಿದು ಎಷ್ಟು ಎಕರೆ ಅದ ರೀ? 2 ಎಕರೆ. 2 ಎಕರೆದಾಗ ಉತ್ಪನ್ನ ಎಷ್ಟು ಖರ್ಚು ಸೆಟ್ ಆಗ್ತದೆ ರೀ. ಖರ್ಚು 2 ಎಕರೆಗೆ 4 ಲಕ್ಷ ರೂಪಾಯಿ ಆಗ್ತದೆ. ಉತ್ಪನ್ನ ಎಷ್ಟು ಬರ್ತದೆ ರೀ? ಉತ್ಪನ್ನ ಒಂದು 18-20 ಲಾಖ ಆಗ್ತದೆ. 20 ಲಾಖ ಬರ್ತದೆ. ಅಂದ್ರೆ 4 ಲಾಖ ಹೋದ್ರೆ ಒಂದು 10-15 ಲಾಖ ಪ್ರಾಫಿಟ್ ಆಗುತ್ತೆ. ಮತ್ತು ಇದಕ್ಕೆ ನಿಮ್ಗೆ ಲೇಬರ್ ಎಷ್ಟು ಮಂದಿ ಹಾಕಿ? ಲೇಬರ್ ಒಂದು 10 ಹೆಣ್ಮಕ್ಳು ಇರ್ತಾರೆ.